A very good evening to all my dear viewers. Welcome to my YouTube channel. This is Arun Giredi here. In today's class, we would like to explain one of the important question in relation with trend projection ಅಥವಾ ಟ್ರೆಂಡ್ ಅನಾಲಿಸಿಸ್ ಅಂತ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಕ್ವಶನ್ ಏನು ಅಂದರೆ ಸ್ಟೇಟ್ ಲೈನ್ ಇಕ್ವೇಷನ್ ಅಂತ ನಾವು ಅಲ್ಲಿ ಕರಿಬೋದು. ಸೊ ಸ್ಟೇಟ್ ಲೈನ್ ಇಕ್ವೇಷನ್. So the question is like this: from the following information of Voltas Company Limited, calculate trend projection or demand for the next 3 years or trend analysis for next 3 years ಅಂತ ಐತೆ. ಸೊ ಕ್ವಶನ್ ಒಳಗೆ ಏನು ಕೊಟ್ಟಾರ ನೋಡೋಣ. ಇಯರ್ ಕೊಟ್ಟಾರ 2002, 3, 4, 5, 6. ಸೊ 3 ವರ್ಷ ಕೊಟ್ಟಾರ. ರಿಲೇಟೆಡ್ ಸೇಲ್ಸ್ ಕೊಟ್ಟಾರ 25, 30, 40, 50 ಮತ್ತು 65. ಸೊ ಇದ್ರ ಮೂಲಕ ನಾವೇನು ಕಂಡುಹಿಡಿಬೇಕು ರೀ, ಟ್ರೆಂಡ್ ಅನಾಲೈಸಿಸ್ ಫಾರ್ ನೆಕ್ಸ್ಟ್ 3 ಇಯರ್ಸ್ ಕಂಡುಹಿಡಿಬೇಕು. ಸೊ ಇದನ್ನ ಕ್ವಶನ್ ಬಿಡಿಸ್ಬೇಕು ಅಂದರೆ it is a correlation formulas, so which we have to apply. So first column is year, second column is sales, that is written as a y, third column is written as a time deviation or x, and fourth column is written as a square of x, square of time deviation. So ಈ x ಅನ್ನು ನಾವು x ಸ್ಕ್ವೇರ್ ಮಾಡಬೇಕು. ಆಮೇಲೆ ಪ್ರಾಡಕ್ಟ್ ಆಫ್ ಅ ಡಿವಿಯೇಷನ್ x ಇಂಟು y. ಸೊ ಈ 5 ಕಾಲಮನ್ನು ನಾವು ಹಾಕಬೇಕು. Let us discuss one by one. First year we have to return 2002, 3, 4, 5, 6. ಸೊ 5 ವರ್ಷ ಕೊಟ್ಟಾರ ಕ್ವಶನ್ ಪೇಪರ್ ಒಳಗೆ. ಸೊ ಇದನ್ನು ನಾವು ಬರ್ಕೊಂಡಿವಿ. ಸೊ ಈ 5 ವರ್ಷ ಒಳಗೆ ಮಿಡಲ್ ಇಯರನ್ನು ಕಂಡುಹಿಡಿಯೋದು ಬಹಳ ಈಸಿ, ಯಾಕಂದರೆ ಇದು ಆಡ್ ಇದೆ. ಆಡ್ ಇರೋದ್ರಿಂದ 2004 ಈಸ್ ಅ ಮಿಡಲ್ ಇಯರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ 2004 ಮಿಡಲ್ ಇಯರ್ ಆಯಿತು ಅಂದ್ರೆ ಫಸ್ಟ್ ಸೇಲ್ಸ್ 25 ಇದೆ, 30, 40, 50 ಮತ್ತು 65. ಸೊ ಈಗ ಒಂದೊಂದು ಬಿಡಿಸ್ಬೇಕು ನಾವು. ಎನ್ ಈಸ್ ಈಕ್ವಲ್ ಟು 5. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟದ ಕ್ಯಾಲ್ಕುಲೇಷನ್ ಒಳಗೆ 5 ಇಯರ್ಸ್ ಇದೆ, ಹಾಗಾಗಿ 5 ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೇಕ್ ದ್ಯಾಟ್ ಶ್ಯೂರ್ ಇವಷ್ಟನ್ನು ಕೂಡಿಸ್ಕೋಬೇಕು ಸೇಲ್ಸ್ ವಾಯನ್ನು. ಸೊ 25 ಪ್ಲಸ್ 30 ಪ್ಲಸ್ 40 ಪ್ಲಸ್ 50 ಪ್ಲಸ್ 65. ಸೊ ಅಷ್ಟು ಕೂಡಿಸಿದಾಗ ಎಷ್ಟು ಬಂತು? ಸಮೇಷನ್ ವಾಯ್ 210 ಅಂತ ಕರಿತೀವಿ ನಾವು. ಸೊ ಸಮೇಷನ್ ವಾಯ್ ಎಷ್ಟು ಬಂದಿದ್ರಿ? 210. ಸೊ ಈಗ ಏನು ಮಾಡಬೇಕು ಅಂದ್ರೆ ಇವೆರಡು ಕ್ವಶನ್ ಆಗಿದ್ದು ಕಂಡುಹಿಡಿದ್ವಿ ನಾವು. ಎನ್ ಕಂಡುಹಿಡಿದೀವಿ, ಸಮೇಷನ್ ವಾಯ್ ಕಂಡುಹಿಡಿದೀವಿ. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ 5 ಇಯರ್ಸ್, ಸಮೇಷನ್ ವಾಯ್ ಅಂದರೆ ಟೋಟಲ್ ಸೇಲ್ಸ್ 210. ಸೊ ಇವೆರಡು ಬಂದು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಕ್ಸ್ ಕಂಡುಹಿಡಿಬೇಕು. ಎಕ್ಸ್ ಅಂದರೆ ಏನು ಅಂತ ನಾವು ಅಲ್ಲಿ ತಿಳ್ಕೊಳ್ಳೋಣ. ಟೈಮ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಟೈಮ್ ಡಿವಿಯೇಷನ್ ಆಫ್ ಮಿಡ್ಲ್ ಇಯರ್. ಓಕೆ, ಸೊ ಇಲ್ಲಿ ಮಿಡ್ಲ್ ಇಯರ್ದಿಂದ ನಾವೇನು ಮಾಡ್ಬೇಕು ರೀ, ಮೈನಸ್ ಮಾಡ್ಕೊತ ಹೋಗ್ಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ಗೋ ಥ್ರೂ ಮಿಡಲ್ ಇಯರ್ ಎಷ್ಟಿದೆ? 2004 ಇದೆ. ಸೊ ಹಂಗಾದ್ರೆ ಏನು ಮಾಡಬೇಕು ಅಂದ್ರೆ ಫಸ್ಟ್ ಇಯರ್ ಯಾವುದದ? 2002. ಸೊ ಈ 2002 ಮೈನಸ್ 2004 ಅಂತ ಮಾಡಬೇಕು ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ 2002 ಅದ. ಆ್ಯಂಡ್ ವಾಟ್ ಅಬೌಟ್ ಮಿಡಲ್ ಇಯರ್ 2004 ಅಂದರೆ -2 ಈಸ್ ಅ ಡಿವಿಯೇಷನ್. ಸೊ ಹಾಗಾಗಿ -2 ಈಸ್ ಅ ಡಿವಿಯೇಷನ್ ಆಫ್ ಫಸ್ಟ್ ಇಯರ್. ಸೆಕೆಂಡ್ ಅದೇ ರೀತಿ ಬರೀಬೇಕು. 2003 ಇದೆ. ಸೊ 2003 ಈಸ್ ಅ ಇಯರ್, minus middle year is 2004. So what is the deviation? -1. So -1 is to be written. Then what about third year? 2004 is a year, minus 2004. So what about the deviation? 0. So 0 is the year. ಅದೇ ತರನಾಗಿ 2005 is a year. So 2005 minus 2004 is a middle year. So what we have to return? +1. So +1 is a time deviation. So next 2006 tolona. So 2006 is a year. So 2006 minus 2004 is a middle year, minus 2004. So what about the value? 2. So 2 is a time deviation. So ಹಂಗಾಗಿ ಇಲ್ಲಿ ಯಾವಾಗಲೂ ಎಕ್ಸ್ ಎಷ್ಟು ಬರುತ್ತೆ? 0 ಬರುತ್ತೆ. -2 -1 ಇಲ್ಲಿ +1 +2. ಸೊ ಒಟ್ಟು ಕೂಡಿಸಿದಾಗ ಸಮೇಷನ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಸಮೇಷನ್ ಎಕ್ಸ್ ಬಂತೀಗ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನ ಸ್ಕ್ವೇರ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಅಂತ ಕರಿತೀವಿ ನಾವು. ಸೊ ಎಕ್ಸ್ ಸ್ಕ್ವೇರ್ ಮಾಡಬೇಕು ಅಂದರೆ ಇಲ್ಲಿ -2 ಇದೆ. ಸೊ -2 ಸ್ಕ್ವೇರ್ ಅಂದರೆ ಏನು ರೀ? -2 ಇಂಟು -2 ಅಂದಂಗೆ. -2 ಇಂಟು -2 ಇಸ್ ಈಕ್ವಲ್ ಟು +4. ಸೊ ಹಂಗಾಗಿ +4 ಬರ್ದೀವಿ ಡಿವಿಯೇಷನ್. ಆಮೇಲೆ -1 ಇದೆ. ಸೊ -1 ಇಂಟು -1 ಇಸ್ ಈಕ್ವಲ್ ಟು ಆಲ್ವೇಸ್ +1. ಮೈನಸ್ ಇಂಟು ಮೈನಸ್ ಈಸ್ ಆಲ್ವೇಸ್ ಪ್ಲಸ್. ಸೊ +1 ಬಂತು. ನಾವು ವಾಟ್ ಅಬೌಟ್ ಥರ್ಡ್ ಒನ್? 0. Anything is multiplied with 0, the result is always 0. So 0 into 0 is equal to 0. So ಆ ಪ್ರಶ್ನೆ ಏನಿಲ್ಲ.
ನೆಕ್ಸ್ಟ್ +1 ಸ್ಕ್ವೇರ್ ಈಸ್ ಆಲ್ಸೋ 1 +2 ಸ್ಕ್ವೇರ್ ಈಸ್ ಈಕ್ವಲ್ ಟು 4. ಸೊ ಹಾಗಾಗಿ ಸ್ಕ್ವೇರ್ ಬಂದು ಲಾಸ್ಟ್ ಕಾಲಮ್ ಏನು ಮಾಡಬೇಕು ಅಂದರೆ ಎಕ್ಸ್ ವೈ ಮಾಡಬೇಕು. ಸೊ ಈ ಎಕ್ಸ್ ಕಾಲಮ್ ಇಂಟು ಈ ವೈ ಕಾಲಮ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸ್ ಮತ್ತು ವೈ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು ಅಂದರೆ ನೋಡಿರಿ ಏನೇನೈತಿ. ಫಸ್ಟ್ ಇಯರ್ -2 ಇದೆ, ಡಿವಿಯೇಷನ್ ಸೇಲ್ಸ್ 25 ಇದೆ. ಸೊ 25 ಇಂಟು -2 ಈಸ್ ಈಕ್ವಲ್ ಟು -50. ಅಂದರೆ ಫಸ್ಟ್ ಇಯರ್ ಸೇಲ್ಸ್ ಎಷ್ಟು ಬಂತು, ಡಿವಿಯೇಷನ್ನ -50 ಬಂತು. ಸೆಕೆಂಡ್ ಇಯರ್ 30 ಇದೆ, ಸೇಲ್ಸು ಡಿವಿಯೇಷನ್ -1 ಇದೆ. ಸೊ 30 ಇಂಟು -1 ಈಸ್ ಈಕ್ವಲ್ ಟು -30. ಥರ್ಡ್ ಇಯರ್ 40 ಇದೆ. ಸೊ 40 ಇಂಟು 0. ಸೊ ಎನಿಥಿಂಗ್ ಈಸ್ ಮಲ್ಟಿಪ್ಲೈ ವಿತ್ 0, 0 ಈಸ್ ಆನ್ಸರ್. ಆಮೇಲೆ ಫೋರ್ತ್ ಇಯರ್ 50 ಇದೆ, ಡಿವಿಯೇಷನ್ +1 ಇದೆ. ಸೊ 50 ಇಂಟು 1 ಈಸ್ ಈಕ್ವಲ್ ಟು 50. ಆಮೇಲೆ ಲಾಸ್ಟ್ 2006 65 ಇದೆ. ಸೊ 65 ಇಂಟು 2. ಸೊ 130 ಈಸ್ ದ ಆನ್ಸರ್. ಸೊ ದೀಸ್ ಆರ್ ಆಲ್ ದ ಪ್ರಾಡಕ್ಟ್ ಆಫ್ ಡಿವಿಯೇಷನ್. ಪ್ರಾಡಕ್ಟ್ ಆಫ್ ಡಿವಿಯೇಷನ್ ಅಂದರೆ ಸಿಂಪಲ್ ಆನ್ಸರ್ ಏನು ಅಂದರೆ ಎಕ್ಸ್ ಇಂಟು ವೈ ಮಾಡಬೇಕು. ಸೊ ಅದು ಈಗ ಏನು ಮಾಡಬೇಕು ಅಂದರೆ ಈ ಎಕ್ಸ್ ವೈಯನ್ನು ಕೂಡಿಸ್ಬೇಕು. ಎಕ್ಸ್ ವೈ ಕೂಡಿಸಿದ್ರೆ 100 ಬಂತು. ಸೊ ಟೋಟಲ್ 5 ವ್ಯಾಲ್ಯೂ ಕಂಡಿಡ್ತೀವಿ ನಾವು ಈ ಪ್ರಾಬ್ಲಮ್ ಒಳಗೆ. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ 5 ಕಂಡಿಡ್ತೀವಿ. ಸಮೇಷನ್ ವೈ ಅಂದರೆ ಟೋಟಲ್ ಸೇಲ್ಸ್ 210. ನೋಡಿ ಒಂದೊಂದು ಬರ್ಕೊತ ಹೋಗೋಣ. ಎನ್ ಈಸ್ ಈಕ್ವಲ್ ಟು 5. ಐ ವಿಲ್ ರಿಟರ್ನ್ ಹಿಯರ್. ಎನ್ ಈಸ್ ಈಕ್ವಲ್ ಟು 5 ನಂಬರ್ ಆಫ್ ಇಯರ್ಸ್. ಸಮೇಷನ್ ವೈ ಈಸ್ ಈಕ್ವಲ್ ಟು 210. ಸೊ ಟೋಟಲ್ ಸೇಲ್ಸ್. ಎಕ್ಸ್ ಸಮೇಷನ್ ಎಕ್ಸ್ ಈಸ್ ಈಕ್ವಲ್ ಟು 0. Summation x square is equal to 10. Summation x y is equal to 100. ಸೊ ಇದು ಬಂತೀವಿ. ಈಗ ಏನು ಮಾಡಬೇಕು ಅಂದರೆ ಇಕ್ವೇಷನ್ ಹಾಕ್ಬೇಕು ನಾವು, ಸ್ಟ್ರೇಟ್ ಲೈನ್ ಇಕ್ವೇಷನ್. ವಾಟ್ ಈಸ್ ದ ಫಾರ್ಮುಲಾ ಆಫ್ ಸ್ಟ್ರೇಟ್ ಲೈನ್ ಇಕ್ವೇಷನ್? y is equal to a plus bx. ನೋಡಿ ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ. y is equal to a plus bx. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ a is always constant and b is always constant ಗ್ರೋತ್ ರೇಟ್. ಸೊ ಇವೆರಡನ್ನು ಕಂಡು ಹಿಡ್ಕೋಬೇಕು. ಈಗ ಎ ಫಾರ್ಮುಲಾ ಏನು ಅಂದ್ರೆ ಸಮೇಷನ್ ವೈ ಡಿವೈಡೆಡ್ ಬೈ ಎನ್. ಎ ಹೆಂಗೆ ಕಂಡಿಡ್ತೀವಿ ನಾವು? ಸಮೇಷನ್ ವೈ ಡಿವೈಡೆಡ್ ಬೈ ಎನ್. ಎ ಈಸ್ ಈಕ್ವಲ್ ಟು ಸಮೇಷನ್ ವೈ ಡಿವೈಡೆಡ್ ಬೈ ಎನ್. ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಅಬೌಟ್ ಸಮೇಷನ್ ವೈ. 210. ಸೊ 210 divided by n is 5. So how much you will get? 42. So 210 divided by 5, 42. A is equal to 42 bantu. Similarly B formula ಏನು ಅಂದ್ರೆ summation xy divided by x square. Summation xy divided by summation x square. Summation xy divided by x square. ನೋಡಿ xy ಎಷ್ಟು ಬಂದಿದೆ ಪ್ರಾಬ್ಲಮ್ನಲ್ಲಿ ನೋಡ್ಬೇಕು. 100 ಇದೆ, 100 xy. x square ಎಷ್ಟು ಬಂದಿದೆ? 10. ಸೊ 100 divided by 10. B is equal to 10. ಸೊ B is equal to 10. ನೋಡ್ರಿ ಮಧ್ಯದು A. Summation y divided by n. 210 divided by 5. So the answer is 42. That is A. Then what about B? B is equal to 100 divided by 10. So B is equal to 10. So A is a 42 and B is a 10. Now we have to put the value here. Y is equal to A plus BX. So trend for next 3 year ke ara hangagi next 3 year barkobeku. Next 3 year andre 2007 ide. 2006 ge mugitu. Next year yavadu hangadre 2007 is equal to. Now apply the formula y equal to a plus bx. So a ಎಷ್ಟಿದೆ 42 plus b ಎಷ್ಟಿದೆ, b ಎಷ್ಟು ಬಂದಿದೆ 10 into ಭಾಳ ಇಂಪಾರ್ಟೆಂಟ್ ನೋಡಿ ಇನ್ನೊಂದು ಸಲ ಬರೀತೀನಿ. 42 plus 10 into x is a year. That is a very important. x ಅಂದ್ರೆ ಏನು ರೀ? ಇಯರ್. ಯಾವ ಇಯರ್ ನಾವು ಕಂಡುಹಿಡಿಯಾಕ್ತೀವಿ ಅಂದರೆ ನೆಕ್ಸ್ಟ್ 3 ಇಯರ್ ಅಂತ ಕೇಳ. ನೆಕ್ಸ್ಟ್ 3 ಅಂದರೆ 2007. ಸೊ ಮಿಡ್ಲ್ ಇಯರ್ನಿಂದ 2007 ಯಾವ ವರ್ಷ ಆಗುತ್ತೆ ಅಂದ್ರೆ 1 2 3. ಸೊ ಹಾಗಾಗಿ 3 ಬರೀಬೇಕು. ಇಲ್ಲಿ ಯಾಕೆ 3 ಬರ್ತೀವಿ ಅನ್ನೋದು ಭಾಳ ಮುಖ್ಯ ನೋಡಿರಿ. ಇನ್ನೊಂದು ಸಲ ಹೇಳ್ತೀನಿ. A 42 ಇದೆ ನೆನ್ಪಿಟ್ಕೋರಿ, B 10 ಇದೆ. ಇವೆರಡು ವ್ಯಾಲ್ಯೂ ಭಾಳ ಮುಖ್ಯ. ಈಗ ಫಾರ್ಮುಲಾ ಏನೈತೆ ನಮ್ಮದು? y ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಅಂತ ಇದೆ. y ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಅಂತ ಇದೆ. ಸೊ a ಎಷ್ಟದ 42 ಅದ, B 10 ಅದ. ಇಲ್ಲಿ ಬಂದಿರೋ ಪ್ರಶ್ನೆ ಏನು, ಎಕ್ಸ್ ಅಂದರೆ ಏನು ಅಂತ. ಎಕ್ಸ್ ಈಸ್ ಅ ನಂಬರ್ ಆಫ್ ಇಯರ್ಸ್. ಇಲ್ಲಿ ಯಾವ ಇಯರ್ ಕಂಡುಹಿಡಿಯಾಕ್ತೀವಿ ಅನ್ನೋದು ಭಾಳ ಮುಖ್ಯ. 2007 ಕಂಡುಹಿಡಿಯಾಕ್ತೀವಿ ನಾವು. ಸೊ ವಾಟ್ ಅಬೌಟ್ ಅವರ್ ಮಿಡಲ್ ಇಯರ್ 2004. ಸೊ 2004ನಿಂದ 2007 ಯಾವ ವರ್ಷ ಆಗುತ್ತೆ ಅನ್ನೋದು ಭಾಳ ಮುಖ್ಯ. 1 ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್. ಸೊ 3ನೇ ವರ್ಷ ಆಗುತ್ತೆ. ಹಾಗಾಗಿ ಇಂಟು 3 ಮಾಡಬೇಕು. ಸೊ 42 plus 10 into 3 is equal to 42 plus 10 into 3 is a 30. So 72 is the answer. So 72 ಬಂತು ಮೊದಲೇ ವರ್ಷ.
ಅಂದರೆ ನೆಕ್ಸ್ಟ್ 3 ಇಯರ್ 2007 ಒಳಗೆ 72 ಬಂತು. ಅದೇ ರೀತಿ 2008 ಕಂಡುಹಿಡಿಬೇಕು. ಸೊ ನಾ ಇಲ್ಲಿ ಬರೀತಿ ನೋಡಿ 2008 ಹೆಂಗೆ ಅಂದ್ರೆ ಎ ಎಷ್ಟದ 42 ಅದ ಪ್ಲಸ್ ಬಿ ಎಷ್ಟದ 10 ಅದ, ಇವೆರಡದ್ದು ಕಾನ್ಸ್ಟೆಂಟ್. ಎಕ್ಸ್ ಎಷ್ಟನೇ ವರ್ಷ ತೊಗೋಬೇಕು, ಈಗ 2008 ಕಂಡುಹಿಡಿಬೇಕು. ಸೊ 2004ನಿಂದ 2008 ಅಂದ್ರೆ 4ನೇ ವರ್ಷ ಆಗುತ್ತದೆ, ಹಾಗಾಗಿ ಇಂಟು 4 ಮಾಡಬೇಕು. ಸೊ 42 ಪ್ಲಸ್, ಸೊ 10 into 4 is a 40, so 42 plus 40 is equal to 82 is the answer 2008. ಅದೇ ರೀತಿ 2009 42 is a 10 is a b. ಸೊ ನಂಬರ್ ಆಫ್ ಇಯರ್ ಇಲ್ಲಿ 2009 ಅಂದರೆ 2004ರಿಂದ 9 ಅಂದರೆ 5 ಆಗುತ್ತೆ. ಸೊ ಹಾಗಾಗಿ 42 ಪ್ಲಸ್ 10 into 5 is equal to 50. So 92 is the answer. So this is the answer. What are those answer here? So next sales during next 3 years is, I will write here 2007 is equal to 72. So 2007 or 72 bantu. 2008 is equal to 82. 2009 is equal to 92. This is the sales made during the next 3 years anta navalli ಕಂಡುಹಿಡಿತೀವಿ. So this is a straight line equation and it is a very easy formula. ಸೊ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಭಾಳ ಸಿಂಪಲ್ ಇದೆ. ಈ ಸ್ಟೇಟ್ ಲೈನ್ ಇಕ್ವೇಷನ್ ಒಳಗೆ ಇಯರ್ ಕಂಡು ಹಿಡ್ಕೋಬೇಕು, ಇಯರ್ ಕೊಟ್ಟಿರ್ತಾನೆ, ಸೇಲ್ಸ್ ಬರ್ಕೋಬೇಕು. ಸೊ ಇಯರ್ ಒಳಗೆ ಮಿಡ್ಲ್ ಇಯರ್ ನಾವು ತೊಗೋಬೇಕು, ಆಮೇಲೆ ಸೇಲ್ಸ್ ಟೋಟಲ್ ಕುಡಿಸಿದಾಗ ಸಮೇಷನ್ ವಾಯ್ ಬರುತ್ತೆ. ಎಕ್ಸ್ ಡಿವಿಯೇಷನ್ ಫ್ರಾಮ್ ಇಟ್ಸ್ ಮೀನ್ ಅಂತ. ಸೊ ಡಿವಿಯೇಷನ್ ಫ್ರಾಮ್ ಇಟ್ಸ್ ಮೀನ್ ಅಂದರೆ ಡಿವಿಯೇಷನ್ ತಗೋಬೇಕು. 2002 ಮೈನಸ್ 2004 ಅಂದರೆ -2 -1 0 1 2 ಇದು ಯಾವಾಗಲೂ 0 ಇರುತ್ತೆ. ಮತ್ತು ಇದನ್ನು ಸ್ಕ್ವೇರ್ ಮಾಡಬೇಕು, ಎಕ್ಸ್ ಇಂಟು ವಾಯ್ ಮಾಡಬೇಕು, ಎಕ್ಸ್ ವಾಯ್ ಮಾಡಬೇಕು. ಸೊ ಅವಾಗ ಎಲ್ಲ ಕಂಡು ಹಿಡಿತೇವೆ ನಾವು. ಸೊ n 5 ಬಂದದ, ಸಮೇಷನ್ ವಾಯು 210 ಬಂದದ. ಸೊ ಟೋಟಲ್ ಐ ವಿಲ್ ರೈಟ್ ಹಿಯರ್ ಆನ್ಸರ್ ಲಾಸ್ಟ್ ವರ್ಡ್. n is equal to 5 ಬಂದಿದೆ ಆನ್ಸರ. ಸಮೇಷನ್ y is equal to 210 ಬಂದಿದೆ. ಸಮೇಷನ್ x is equal to 0 ಬಂದಿದೆ. ಸಮೇಷನ್ x ಸ್ಕ್ವೇರ್ is equal to 10 ಬಂದಿದೆ. ಸಮೇಷನ್ xy is equal to 100 ಬಂದಿದೆ. ಸೊ ಇದು ಬೇಸಿಕ್ ಆನ್ಸರ್ಸ್. ಸೊ ಈಗ ನೆಕ್ಸ್ಟ್ 3 ಇಯರ್ಸ್ದ ಆನ್ಸರ್ ಆಲ್ರೆಡಿ ಬರ್ದೆ ನಾನು. 72 ಇದೆ 2007, 82 ಇದೆ 2008, 92 ಇದೆ 2009. ಸೊ ದಿಸ್ ಈಸ್ ಅಬೌಟ್ ದ ಟ್ರೆಂಡ್ ಪ್ರೊಜೆಕ್ಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ರಿಮೈನಿಂಗ್ ವಿ ಕ್ಯಾನ್ ಸಿ ನೆಕ್ಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ವಾಚ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.